ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಲೇಡಿ ಕನ್ನಡಿ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ಕೊಂತ ಅವ್ರೆ. ಹಂಗೆ ಆಚ ಕಡೆ ಏನೋ ಸೌಂಡ್ ಆಯ್ತು. ಹೋಗ್ ನೋಡ್ತಾರೆ, ಅವರಪ್ಪ ಕೈ ಕಾಲು ಎಳ್ಕೊಂಡು ಮಂಚದಿಂದ ಕೆಳಗಡೆ ಬಿದ್ದವ್ರೆ. ಇವರು ಮಂಚದಿಂದ ಎತ್ತಿ ಅವ್ರನ್ನ ಮೇಲ್ಗಡೆ ಮಲಗಿಸ್ತಾರೆ. ಅಲ್ಲಿ ಆಯಾ ತರನು ಕೇಳ್ತಾರೆ, ಏನಮ್ಮ ಅಪ್ಪನ್ ನೋಡ್ಕೊಳ್ದೆ ಎಲ್ಲೋಗಿದ್ದೀನಿ ನೀನು? ಇಲ್ಲ ಮೇಡಮ್, ವಾಶ್ರೂಮ್ ಹೋಗಿದ್ದೆ, ಅದಕ್ಕೇನೆ ಸಾರಿ ಮೇಡಮ್, ಇನ್ಮೇಲೆ ಹಂಗಾಗಲ್ಲ ಅಂತ ಆಯಮ್ಮ ಹೇಳ್ತಾ ಇದೆ. ಇವ್ರುನು, ಅಪ್ಪ ಯಾಕಪ್ಪ ನಿನಗೆ ಆಯಮ್ಮ ಇಟ್ಟಿದ್ದೀನಲ್ಲ, ನಿನ್ಗೇನಾದ್ರು ಬೇಕಾರೆ ಅವ್ರ ಹತ್ರ ಕೇಳಪ್ಪ, ಕೊಡ್ತಾರೆ ನೋಡು. ಇವಾಗ ಬಿದ್ದೆ, ಇವಾಗಲೇ ಕೈ ಕಾಲು ಇದಾಗೈತೆ, ತಿರ್ಗಾ ಏನಾರಾದ್ರೆ ನನ್ ಕೇಳಿ ತಡೆಗಾಗುತ್ತಾನಪ್ಪ ಅಂತ ಮಗಳು ಹೇಳ್ತಾವಳೆ. ಅದಕ್ಕೆ ಆ ವಯ್ಯನು, ಲೈ ನನಗೆ ಬುದ್ಧಿ ಹೇಳಕ್ ಬಂದೆ ನೀನು, ಹೋಗೆ ಅದೇ ನನ್ ಮಗ ಇದ್ದಿದ್ರೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದ, ಇನ್ನು ಅದಕ್ಕೆ ಕಣ ನಿನಗೆ ದೇವ್ರು ಮದ್ವೆನೇ ಮಾಡ್ಸಿಲ್ಲ ಅಂತ ಒಂಥರ ಮಕ್ ಕೊಡ್ದಂಗೆ ಅವ್ರಿಗೆ ಹೇಳ್ಬಿಡ್ತಾರೆ. ಸರಿ ನಮ್ಮ ಅಪ್ಪನ್ ನೋಡ್ಕೊ ಅಂತೇಳಿ ಸೀದಾ ಹಂಗೆ ಆಚೆ ಬಂದು ನಿಂತ್ಕೊಂಡ್ರು. ಆಟೋಗೇನೋ ಕಾಯ್ತಾರಂಗ ಅವ್ರೆ. ಅಲ್ಲೊಬ್ಬ ಬೈಕಲ್ಲಿ ಬಂದು ಲೈನ್ ಆಗ್ತಾವನೆ. ಇವ್ರುನು ಸುಮ್ನೆ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂತಾರೆ. ಆ ಕಡೆಯಿಂದ ಒಬ್ರು ದೊಡ್ಡವರು ಬಂದ್ರು. ಅವ್ರನ್ನ ನೋಡಿ ಆ ಬೈಕ್ ಅವನು ಹೊಂಟೈತಾನೆ. ಆ ವಯ್ಯ ಬಂದು, ಏನಮ್ಮ 45 ವರ್ಷ ಆಯ್ತು ನಿನಗೆ, ಇನ್ನು ನೀನು ಮದ್ವೆ ಮಾಡ್ಕೊಂಡಿಲ್ವಲ್ಲ, ಯಾಕಮ್ಮ ಮದ್ವೆ ಮಾಡ್ಕೊಂಡ್ರೆ ನಿನಗೊಂದು ಲೈಫ್ ಇರುತ್ತಲ್ಲ ಅಂತ ಹೇಳ್ತಾವ್ರೆ. ಇವ್ರುನು, ಅಂಕಲ್ ಅಡ್ವೈಸ್ ಮಾಡಿ ಸಾಕು, ನನಗೆ ಆಟೋ ಬಂತು, ಜಾಗ ಬಿಡ್ತೀರಾ, ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ ಸೀದಾ ಸ್ಕೂಲ್ಗೆ ಹೋಯ್ತಾ ಅವ್ರೆ. ಆಟೋ ಡ್ರೈವರ್ ನೋಡಿ ಹೆಂಗೆ ಲೈನ್ ಆಗ್ತಾವನೆ ಅಂತ ಇವರು ಸೀದಾ ತಲೆ ಬಗ್ಗಿಸ್ಕೊಂಡು ಕನ್ನಡಕ ಹಾಕೊಂಡ್ರು. ಸೀದಾ ಹೋಗಿ ಅವ್ರ ಟೇಬಲ್ ಅಲ್ಲಿ ಕೂತ್ಕೊಂಡ್ರು. ಆಕ್ಚುಲಿ ಇವರು ಟೀಚರ್ ಇರ್ಬೇಕೇನೋ. ಹಂಗೆ ಆ ಫೈಲ್ ನ ಓಪನ್ ಮಾಡಿ ನೋಡ್ತಾರೆ. ಬೆಳಗ್ಗೆ ಅಪ್ಪ ಬೈದಿದ್ ಬೇರೆ ನೆನಪಾಗುತ್ತೆ. ಹಂಗೇ ಕುಂತವ್ರೆ. ಅಲ್ಲಿಗೊಬ್ರು ಬಂದ್ರು. ಮೇಡಮ್ ನಿಮ್ಮನ್ನ ನೋಡಕ್ ಯಾರೋ ಬಂದವ್ರೆ, ಸ್ವಲ್ಪ ಮೀಟ್ ಮಾಡ್ತೀರಾ? ಸರಿ ನಮ್ಮ ಆಯ್ತು, ಹೋಗ್ ಕಳಿಸು ಅಂತ ಮಿಸ್ ಹೇಳಿದ್ರು. ಅಲ್ಲಿಗೊಬ್ರು ಬಂದ್ರು. ಕೈಯಲ್ಲಿ ಒಂದು ಡೈರಿ ತಗೊಂಬಂದಿರಂಗ ಅವರಲ್ಲ. ಡೈರಿ ಕೊಡ್ತಾರೆ. ಮೇಡಮ್ ಇದು ನನ್ನ ಮಗಳು ಡೈರಿ, ಇದು ನನ್ನ ಮಗಳ ಹತ್ರ ಇತ್ತು, ಓಪನ್ ಮಾಡಿ ನೋಡ್ದೆ, ಬಟ್ ಇದು ಅವಳದಲ್ಲ, ಅವಳು ಫ್ರೆಂಡ್ದು. ಎಷ್ಟು ಕೆಟ್ಟದಾಗಿದೆ ಗೊತ್ತಾ, ಇದನ್ನ ಓದ್ಬಿಟ್ಟು ತಲೆನೇ ಕೆಟ್ಟೋಯ್ತು ಮೇಡಮ್, ತಗೊಳ್ಳಿ ಓದಿ ಅಂತ ಮೇಡಮ್ ಹತ್ರ ಆ ಡೈರಿ ಕೊಡ್ತಾರೆ. ಮೇಡಮ್ ಡೈರಿನ ಓಪನ್ ಮಾಡಿದ್ರು. ಹಂಗೇ ಒಂದು ಫ್ಲಾಶ್ ಬ್ಯಾಕ್. ಒಂದು ಚಿಕ್ಕ ಹುಡುಗಿ ಕುಂತವಳೆ. ಅದು ಹಾಸ್ಟೆಲ್ ಏನೋ ಇರ್ಬೇಕೇನೋ. ಸ್ಕೂಲಲ್ಲಿ ಹಾಸ್ಟೆಲ್ ಅಲ್ಲಿ ಯಾರು ಇಲ್ಲ. ಒಬ್ಳೆ ಯೋಚನೆ ಮಾಡ್ಕೊಂಡು ಕುಂತವಳೆ. ಇವತ್ತು ನಾನು ಮನೆಗೆ ಹೋಗ್ಬೇಕಾಗಿತ್ತು, ನನ್ನ ಫ್ರೆಂಡ್ ಹೇಳಿದ್ರು ಸಾಯಂಕಾಲ ಇಲ್ಲಿ ಶಾಪಿಂಗ್ ಮಾಡ್ಕೊಂಡ ಆಮೇಲೆ ಹೋಗೋಣ ಕಣೆ ಮನೆಗೆ ಅಂತ. ಅದಕ್ಕೆ ಕಾಯ್ತಾ ಇದ್ದೀನಿ ಅಂತ ಅಲ್ಲಿ ಕುತ್ಕೊಂಡು ಹೇಳ್ತಾ ಅವಳೆ. ಹಂಗೆ ಮನೆ ಒಡೆ ಬಂದ್ಲು. ಅಲ್ಲೊಬ್ಬ ವಾಚ್ಮೆನ್ ಅಪ್ಪ ಬಂದ. ಆ ವಾಚ್ಮೆನ್ ಅಪ್ಪನ ಒಂದ್ ತರ ನೋಡ್ತಾ ಇದೆ ಆ ಹುಡುಗಿ ಮನಸ್ಸಲ್ಲಿ ನಮ್ಮ ಹತ್ರ ಹೇಳ್ತಾ ಇದೆ, ಇವನ್ ನೋಡಿದ್ರೆ ನನಗೇನೋ ಒಂದ್ ತರ ಆಗುತ್ತೆ, ಯಾಕಂದ್ರೆ ನಮ್ಮ ಹಾಸ್ಟೆಲ್ ಗಂಡಸಂತಿರೋದು ಇವನು ಒಬ್ನೇನೆ, ಹತ್ರ ಬಂದ್ರಂದ್ರೆ ಅಷ್ಟು ಭಯ ಆಗುತ್ತೆ ನನಗೆ ಅಂತ ಆ ವಾಚ್ಮೆನ್ ಅಪ್ಪನ ಲೈನ್ ಆಗ್ತಾಳ್ರಿ ಇವಳು. ಈ ವಯಸ್ಸಿಗೆನೆ ಅವನು ಅಲ್ಲಿ ನೀರ್ ಕುಡಿತಾವನೆ. ನೀರ್ ಕುಡಿದ್ಬಿಟ್ಟು ಟಕ್ ಅಂತ ತಿರ್ಗೊಂಡು ನಗ್ತಾನ ಅವನು. ಇವಳು ಹಂಗೆ ಬಚ್ಚಿಕೊಂಡ್ಬಿಟ್ಲು. ಹೋಗಿ ಮಂಚದ ಮೇಲೆ ಮಲ್ಕೊಂಡ್ಲು. ಹಂಗೆ ತಿರ್ಗಾ ನೈಟ್ ಆಯ್ತು. ಸೀದಾ ಮೆಟ್ಲಿ ಮೇಲಿಂದ ಇಳಿದ್ ಬಂದು ಆ ವಾಚ್ಮೆನ್ ಅಪ್ಪನ್ ಶರ್ಟ್ ಇತ್ತಲ್ಲ ಅದನ್ನ ತಗೊಂಡೋಗಿ ತಪ್ಕೊಂಡು ಮಲ್ಕೋತಾಳೆ. ಅವ್ನು ನೀರ್ ಕುಡ್ದಲ್ಲ ಗ್ಲಾಸು, ಆ ಗ್ಲಾಸ್ ಅಲ್ಲಿ ಇವಳು ನೀರ್ ಕುಡಿತಾವಳೆ. ಈ ಹುಡುಗಿ ಹಿಂಗೆಲ್ಲ ಮಾಡ್ತಾಳಲ್ಲ, ವಾಚ್ಮನ್ ಗೆ ಗೊತ್ತಾಗೋಯ್ತು ಈ ಹುಡುಗಿ ನನ್ ಮೇಲೆ ಇಷ್ಟ ಪಡ್ತಾವಳೆ ಅಂತ. ಸೀದಾ ಹುಡುಗಿ ಒಂದಿನ ಓದ್ಕೊಂಡ್ ಕುಂತವಳೆ. ವಾಚ್ಮೆನ್ ಅಪ್ಪ ಸೀದಾ ಮನೆ ಒಡೆ ಬಂದ್ಬಿಡದ. ಆ ಹುಡುಗಿನು, ಏಯ್ ಏನಕ್ಕೆ ಹೊರಡೆ ಬಂದೆ, ಇವಾಗ ಏನಕ್ಕೆ ಬಾಗ್ಲಾಗ್ತಾ ಇದ್ಯಾ, ಬಾಗಿಲು ತೆಗಿ ಅಂತವಳೆ. ಅವಯ್ಯ, ಏನಿಲ್ಲಮ್ಮ ನಿನ್ ಕಾಲಿಗೆ ಬಿದ್ದು ಸಾರಿ ಕೇಳ್ಬೇಕು ಅಂತಾನೆ. ಆ ಹುಡುಗಿ ಹಂಗೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ. ಇವನು ಹೋಗಿ ಕಾಲ್ ಹಿಡಿತಾನ್ರಿ. ಆ ಹುಡುಗಿ ಬಿಡು ಅಂತಾನು ಹೇಳ್ತಾ ಇಲ್ಲ, ಹಂಗೆ ಕಣ್ಣು ಮುಚ್ತಾವಳೆ. ಕೈನ ಹಂಗೆ ಸ್ವಲ್ಪ ಮೆರಡೆ ಎತ್ತಾನೆ. ಟಕ್ ಅಂತ ಇಲ್ಲಿ ಮಿಸ್ ಡೈರಿ ಮುಚ್ಚಿದ್ರು. ಆ ಡೈರಿ ಕೊಟ್ಟವನು ಹೇಳ್ತಾವನೆ, ನೋಡಿ ಮಿಸ್, ನನ್ ಮಗಳು ಇದೇ ಸ್ಕೂಲಲ್ಲಿ ಓದ್ಲು ಅಂತ ನಾನು ಮರ್ಯಾದಿಂದ ಹೇಳ್ತಾ ಇದೀನಿ. ಆಕ್ಚುಲಿ ನಾನು ದೊಡ್ಡ ಲಾಯರು, ಇದನ್ನ ಕೇಸ್ ಕೊಟ್ಟಂದ್ರೆ ಸ್ಕೂಲೇ ಮುಚ್ಚಬೇಕಾಗುತ್ತೆ, ಫಸ್ಟ್ ಅವಯ್ಯನ ಕೆಲ್ಸದಿಂದ ತೆಗೆದಾಕಿ ಅಂತ ಅವಯ್ಯ ಟೀಚರ್ ಅಮ್ಮನ್ ಹೇಳ್ಬಿಟ್ಟು ಸೀದಾ ಹೊಂಟಾಯ್ತಾನೆ. ಟೀಚರ್ ಅಮ್ಮನು ಯೋಚನೆ ಮಾಡ್ತಾವ್ರೆ, ಏಯ್ ಆ ವಾಚ್ಮ್ಯಾನ್ ನ ಕರಿ ಇಲ್ಲಿ ಅಂತ ಹೇಳ್ತಾರೆ. ವಾಚ್ಮ್ಯಾನ್ ಅಪ್ಪನು ಬಂದ. ಟೀಚರ್ ಅಮ್ಮನು, ಯೋ ಇಲ್ ಮೇಲೆ ನಿನ್ ಕೆಲಸ ಇಲ್ಲ, ಇಲ್ಲಿ ನೀನ್ ಇಲ್ಲಿಂದ ಹೋಗ್ಬೋದು, ಬೇರೆ ವಾಚ್ಮ್ಯಾನ್ ಬರ್ತಾರೆ ಆಯ್ತಾ ಅಂತ ಕೇಳ್ತಾರೆ. ವಾಚ್ಮ್ಯಾನ್ ಏನು, ಆಯ್ತು ಮೇಡಮ್, ಓಕೆ ಮೇಡಮ್ ಅಂತ ಹೇಳ್ತಾನೆ. ಯಾಕೆ ಏನಂತಾನು ಕೇಳಲ್ಲ ಅವನು. ಸರಿ ನಿನಗೆ ಗಾರ್ಡನ್ ಕೆಲಸ ಬರುತ್ತಾ ಅಂತ ಟೀಚರ್ ಅಮ್ಮ ಕೇಳ್ತಾರೆ. ಹ್ಞೂ ಮೇಡಮ್, ನಾನು ಜಾಸ್ತಿ ಮಾಡದೆ ಗಾರ್ಡನ್ ಕೆಲಸನೇ, ಪಾರ್ಟ್ ಟೈಮ್ ಅಲ್ಲಿ ಮಾತ್ರ ಇದು ಸೆಕ್ಯೂರಿಟಿ ತರ ಮಾಡ್ತೀನಿ ಮೇಡಮ್ ಅಂತ ಹೇಳ್ತಾನೆ. ಓಕೆ ನಾಳೆಯಿಂದ ನಮ್ಮನೇಲಿ ಕೆಲಸ ಇದೆ ಬಾ ಅಂತ ಟೀಚರ್ ಅಮ್ಮ ಕೊಟ್ರು ನೋಡಿ ಒಂದು ಟ್ವಿಸ್ಟ್. ಸರಿ ಮೇಡಮ್ ಅಂತ ಸೆಕ್ಯೂರಿಟಿ ಅಪ್ಪ ಹೋದ. ಟೀಚರ್ ಅಮ್ಮ ಅವ್ರ ಅಪ್ಪ ಬೆಳಗ್ಗೆ ಬೈದಿದ್ದು, ಅಂಕಲ್ ಮದುವೆ ಮಾಡ್ಕೊ ಅಂತ ಹೇಳಿದ್ದು, ಇದೆಲ್ಲ ನೆನೆಸ್ಕೊಂಡು ಹಂಗೇ ನುಲಿತಾವ್ರೆ. ಈ ಮೂವಿನ ಹಂಗೆ ಮುಗಿಸ್ತಾರೆ. ನನಗೆ ಗೊತ್ತಿರಂಗೆ ಆ ಚಿಕ್ಕ ಹುಡುಗಿ ಈ ಟೀಚರ್ ಅಮ್ಮನೇ ಇರ್ಬೋದಾ? ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆನ ನೋಡೋಣ.